ಲವ್ ಜಿಯಾದಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅದನ್ನ ನಾನೇನು ಅವ್ರ ಅಪ್ಪಗ ಅವ್ರ ಗೊತ್ತಾಗಿತ್ತು ಯಾವ ಈ ಅಪ್ಪಗ ಆಗಬಾರ್ದಾಗಿತ್ತು ಘಟನೆ ಇದಕ್ಕೆ ನಾವು ಖಂಡನೆ ಮಾಡ್ತೀವಿ, ಅವನ ಗಲಿಗೆ ಹಾಕಂತ ಹೇಳ್ತೀವಿ ನಾವು. ಅದು ಎರಡನೇ ಪ್ರಶ್ನೆ ಇಲ್ಲ. ನೇರವಾಗಿ ಕಾನೂನನ್ನ ಬೇಕಾದ್ರೆ ಯಾವ ರೀತಿ ಬಳಸಿಕೊಂಡು ಅವ್ರು ಏನು ಕೊಲೆ ಮಾಡಿದ್ದಾನೆ ಅವ್ರು ಗಲಿಗೆ ಹಾಕಿದ. ಅದ್ರ ಒಂದು ತಂದೆ ತಾಯಿಯಾಗಿ ಎಲ್ಲ ಘಟನೆ ಗೊತ್ತಿದೆ. ಫೋಟೋ ತೆಗೆದಿದ್ದಾರೆ, ನಿಮ್ಮ ಬಾಯಿ ಒಳಗೆ ಕೇಕ್ ತಿನ್ನಿಸಿದ್ದಾರೆ, ಹೆಗಲ ಮೇಲೆ ಕೈ ಹಾಕಿದ್ದಾರೆ, ಇಂಥ ಫೋಟೋಗಳು ಬಂದೊಳಗೆ ಅವ್ರವ್ರ ಮಧ್ಯದೊಳಗೆ ಸಂಬಂಧ ಇಲ್ಲ ಹೆಂಗೆ ಹೇಳ್ತೀರಿ? ಇದನ್ನು ತಿಳ್ಕೊಂಡು ತಂದೆ ಏನಾದರೂ ಹಿಂಗ ಹುಡುಗ ಅಥವಾ ಹುಡುಗನ ಮನೆಯವರು ನಮ್ಮ ಮಗಳಿಗೆ ಹಿಂಗೆ ಮಾಡಕ್ಕೆ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ? ಅವಾಗ ಇದನ್ನ ಸಾವು ತಡಿಬಹುದಿತ್ತಲ್ಲ. ಆ ಹುಡುಗರ ಮೇಲೆ ಏನಾದ್ರು ಕ್ರಮ ತೆಗೆದುಕೊತಿದ್ರು, ಇದನ್ನ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಕುಟುಂಬದ ಸದಸ್ಯರಿಗೆ ನಾವು ಕೂಡ ಕೇಳ್ಬಿಟ್ಟಿದೆ. ಪ್ರಿಕಾಷನರಿ ಮೇಜರ್ ಇಸ್ ವೆರಿ ಇಂಪಾರ್ಟೆಂಟ್ ಪೋಸ್ಟ್ ಮಾರ್ಟಮ್. ಅದಕ್ಕೆ ಇದನ್ನು ತಗೊಂಡಿದ್ದರೆ ನಮ್ಮ ಅವ್ರ ಮಗಳನ್ನ ಉಳಿಸ್ಕೊಳ್ಳೋಕೆ ಸಾಧ್ಯತೆ ಇರುವಂಥದ್ದು ನನ್ನ ವಿಷಯ. ಇಚ್ಛೆ ಮಾಡ್ತೀನಿ. ಸ್ವಾತಂತ್ರ್ಯ ಸಿಗುವ ಇಲ್ಲಿವರೆಗೂ ಮನಮೋಹನ್ ಸಿಂಗ್ಗಳಿಗೆ ದೇಶದಲ್ಲಿ ಇರ್ತಕ್ಕಂಥ ಜನರ ಮನಸ್ಸು ಬೆಳೆಯುವಂಥ ಕೆಲಸ ಹೇಳಿಕೆ ಎಂದೂ ಆಗಲಿಲ್ಲ. ಅದು ಇವತ್ತು ದೇಶದೊಳಗೆ ನೀಡ್ತಾ ಇದೆ. ಇವತ್ತು ಸುಮ್ಮನೆ ಮೋದಿ ಸಾಹೇಬರು ಸ್ಟೇಟ್ಮೆಂಟ್ ಬಂದಿದೆ, ಹಿಂದೂಗಳು ತಾಳಿ ಸುಮ್ಮನೆ ಮಾಡುವಂಥ ಸ್ಥಿತಿಯನ್ನು ಬಂದಿದೆ. ಏನೋ ಸ್ಟೇಟ್ಮೆಂಟ್ ಫ್ರಂಟ್ ಲೈನ್ ಒಳಗೆ ಬಂದಿದೆ. ಈಗೆಲ್ಲ ಪ್ರಧಾನಮಂತ್ರಿಗಳಾಗಿ ಇಷ್ಟು ಕೆಳಮಟ್ಟಕ್ಕೆ ನಾವು ಬರೀ ಚುನಾವಣೆಗೆ ಎಲ್ಲರೂ ಸಲುವಾಗಿ ಸ್ಟೇಟ್ಮೆಂಟ್ ಕೊಡಬೇಕಂತ ಜನರ ವಿಚಾರದಲ್ಲಿ ಹೋಗ್ತೈತಿ. ಜನರನ್ನು ಯಾವ ಹಾದಿ ಕಳಿಸ್ತೀವಿ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಬೋದು. ಅದನ್ನು ಯಾವುದೇ ಪಕ್ಷದಲ್ಲಿ ಯಾವುದೇ ನೇತಾರಿರಲಿ ನಾವೇನು ಅಭಿವೃದ್ಧಿ ಮಾಡಿ ಇಂಥ ಅಭಿವೃದ್ಧಿ ಮಾಡ್ತಿರುವಂಥ ಅಭಿವೃದ್ಧಿ ಪರವಾದಂಥ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಮತ ಕೇಳಿ ಏನಾಗಿದೆ? ಎಲ್ಲ ಎಷ್ಟು ಚಿಲ್ಲರ ರಾಜಕಾರಣಕ್ಕೆ ಹೋಗಿದೆಯೋ. ರಾಜಕಾರಣಿಗಳ ಸ್ಟೇಟ್ಮೆಂಟು ವೈಯಕ್ತಿಕ ನಿಂದನೆ, ಜಾತಿಯ ವಿಷಭಾವನೆ ಬೇಕಾ? ದೇಶದ ಜನರಿಗೆ ಬೇಕಾ? ಧರ್ಮದ ಹೆಸರಿನೊಳಗೆ ಹೋಗುವುದು. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಸನ್ಮಾನ್ಯ ಮೋದಿ ಸಾಹೇಬರು ಅರ್ಜಿಯಾಗಿ ಏನಾದರೂ ಯಾವುದೋ ಇಂಥ ಜಾತಿ ಹುಟ್ಟಿಬೇಕಂತ ಅರ್ಜಿ ಕೊಟ್ಕೊಂಡ್ರೆ ಅಥವಾ ನಾನು ಹುಟ್ಟಿ ಬಂದಿದ್ದೀನ? ಎಲ್ಲ ಮಾನವ ನಿರ್ಮಿತಿರು. ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ಎಲ್ಲ ಧರ್ಮದವರನ್ನ ಸಮಾನವಾಗಿ ಓಟ್ ಯಾರು ಹಾಕ್ತಾರೆ ಚುನಾವಣೆ ಸಂದರ್ಭದೊಳಗೆ ಸಮಾನವಾಗಿ ಕಾಣೋದು, ದೇಶದ ಜನರು ಒಟ್ಟಾಗಿ ಒಯ್ಯುವುದು ಯಾವುದೇ ಸರ್ಕಾರದ ಕರ್ತವ್ಯ. ಆದರೆ ದೇಶದ ಜನರ ಮನಸ್ಸನ್ನು ಒಡೆದು ಹಿಂದುತ್ವ, ಮುಸ್ಲಿಮರು ಮತ್ತೊಂದು ಪ್ರಚೋದನೆ ಮಾಡಿ ಕುರ್ಚಿ ಹಿಡಿದಷ್ಟ ಯಾವುದೇ ಪಕ್ಷದ ಸಿದ್ಧಾಂತ ಆಗಬಾರ್ದು. ಇದು ಹೊತ್ತು ಇದಾಗಬಾರ್ದು. ಆಮೇಲೆ ಹೇಳಿದ್ದು ಎಲ್ಲರೂ ಬರ್ತಾರೋ ಏನೇನು ಸ್ಟೇಟ್ಮೆಂಟ್ ಹೇಳ್ತಾರೋ. ಈಗ ನಮ್ಮ ಸಿದ್ದರಾಮಯ್ಯನವರು ಕುರ್ಚಿ ಹೋಗ್ಬೇಕಂತೆ ನಮ್ಮ ಗೆಳೆಯರು ಒಳ್ಳೆ ಗೆಳೆಯರು KR ಪಾಟೀಲ್ ಇಂಥವೆಲ್ಲ ಸ್ಟೇಟ್ಮೆಂಟ್ ಮಾಡೋರು. ಜನರೊಳಗೆ ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿದ್ರಪ್ಪ ಅಥವಾ ಈಗ ಮಾಡಿದ್ದಾರೆ, ಬಾಗಲಕೋಟೆ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಮಾಡಿದ್ರೆ, ಬಿಜಾಪುರ ಲೋಕಸಭಾ ಕ್ಷೇತ್ರ ಮಾಡಿದ್ರೆ, ರಾಜ್ಯದವ್ರು ಮಾಡಿದ್ರೆ ತಿಳ್ಕೊಂಡು ಹೇಳಿ ಅವರು ರೈಲ್ವೆ ಮಂತ್ರಿ ಇದ್ದವರು ಅಥವಾ ನಾವು ರೈಲ್ವೆ ಮಂತ್ರಿ ಇದ್ದಾಗ ಇಂಥ ಮಾಡಿ ತಿಳ್ಕೊಂಡು ಹೇಳಿ ಜನರಿಗೆ ಓಟ್ ಕೇಳಿ